ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರ್ ಅವರ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಆಲ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎವ್ರಿಡೇ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರುತ್ತೆ. ಇದೇ ಥರ ವಾಚ್ ಮಾಡಿ ಸ್ನೇಹಿತರೆ. ಬನ್ನಿ, ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ನಂತರ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಈಗ ಗ್ಯಾಸ್ ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದ್ರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಹಾಕ್ತಾನ ಹಾಕಲ್ವಾ ಅದು ಗೊತ್ತಿಲ್ಲ ನನಗೆ. ನಮ್ ಕಷ್ಟ ನಮ್ಗೆ. ಹೆಂಡತಿ ಮಕ್ಳು ಸಾಕೈತಲ್ಲ, ಹೆಂಡತಿ ಮಕ್ಳು ದುಡ್ಕೋಗ್ ಕೊಟ್ರೆ ಜೀವನ. ದುಡ್ಕೋಗ್ ಕೊಡ್ಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅನ್ನ ಹಾಕ್ತಾರೆ. ದುಡ್ಕೋಗ್ ಕೊಟ್ರೆ ಜೀವನ. ಗ್ಯಾಸ್ ಅಲ್ಲಿಂದ ಬಂದ್ ಯಾರು ಥ್ರೋ ಮಾಡಲ್ಲ ಇವಾಗ. ನೋಡಿದ್ರಲ್ಲ ಸ್ನೇಹಿತರ, ವಿಡಿಯೋ ಇದೆ. ಇವಾಗ ಸದ್ಯದ ಆಟೋದವರ ಪರಿಸ್ಥಿತಿ ಹೇಗಾಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ದುಡ್ಡು ಕೊಟ್ರು ಗ್ಯಾಸ್ ಸಿಗ್ತಾ ಇಲ್ಲ, ಕೆಲವರಿಗೆ ದುಡ್ಡು ಕೊಟ್ಟು ಹಾಕಿಸ್ಕೊಳಕ್ಕೆ ಪಾಕೆಟಲ್ಲಿ ದುಡ್ಡಿಲ್ಲ. ಈ ಥರ ಪರಿಸ್ಥಿತಿ. ಆಟೋ ಡ್ರೈವರ್ ಕಣ್ಣೀರು ಆಗ್ತಿದೆ ಪಾಪ. ಯಪ್ಪ, ನನ್ನ ಹತ್ರ 80 ರೂಪಾಯಿ ಇದೆ, ಗ್ಯಾಸ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಏನು ಮಾಡೋದು, ಸಂಪಾದನೆ ಇಲ್ಲ. ಗ್ಯಾಸ್ ತುಂಬ್ಸೋಕ್ಕೇನೆ ಹಾಫ್ ಡೇ ಕ್ಯೂನಲ್ಲಿ ನಿಂತ್ಕೋಬೇಕು, ಸಂಪಾದನೆ ಯಾವಾಗ ಮಾಡೋದು? ಈ ಥರ ಅನೇಕ ಕಾರಣಗಳು ಇವತ್ತು ಆಟೋದವ್ರದ್ದು ಬದುಕು ಬೀದಿಗೆ ಬಿದ್ದಂತಾಗಿದೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಎಷ್ಟೋ ಒಳ್ಳೆ ಆಟೋ ಡ್ರೈವರ್ಗಳಿಗೂ ಈ ಥರ ಪರಿಸ್ಥಿತಿ ಬಂದಿದೆ ಅಂದರೆ ಬೇಜಾರನ್ನೇ. ಅಪ್ಪ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ರು ಅವರು, ಇದನ್ನೇ ನಂಬ್ಕೊಂಡು ಅವ್ರ ಫ್ಯಾಮಿಲಿ ಕೂಡ ಇತ್ತು. ಬಟ್ ಇವತ್ತು ಈ ಥರ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳೇಬೇಕು. ಅವ್ರಿಗೆ ಏನೊಂದು ಸದ್ಯದ ಪರಿಸ್ಥಿತಿ, ಗ್ಯಾಸು CNG ಸಿಗ್ತಾ ಇಲ್ಲೋ ಅದನ್ನು ಒದಗಿಸ್ಕೊಡ್ಲೇಬೇಕಾಗುತ್ತೆ. ಯಾಕೆಂದರೆ ತುಂಬ ಕಷ್ಟ ಆಗ್ತಿದೆ. ಬೆಂಗಳೂರು ಔಟ್ಸೈಡ್ ಹೆಂಗೋ ಸಿಗ್ತಾ ಇದೆ CNG ಗ್ಯಾಸು, ತೊಂದರೆ ಇಲ್ಲ. ಬಟ್ ಸಿಟಿ ಒಳಗಡೆ ಅಂತೂ ಬಿಲ್ಕುಲ್ ಎಲ್ಲೂ ಸಿಗ್ತಾ ಇಲ್ಲ. ಸುಮಾರು ಬಂಕ್ಗಳು ಕ್ಲೋಸೇ ಆಗಿಬಿಟ್ಟಿದ್ದಾವೆ. ಎಲ್ಲ ಗೇಟ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾನ್ ಸ್ಟಾಕ್ ಅಂತ. ಎಲ್ಲ ಒಂದೊಂದ್ರಲ್ಲಿ ಸಿಕ್ಕುತ್ತೆ. ಅಲ್ಲಿ ನೋಡಿದ್ರೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೋಬೇಕು. ಆ ಉರಿ ಬಿಸಿಲಲ್ಲಿ ಈಗ ಆಟೋ ತೊಳ್ಕೊಂಡು ಬರಬೇಕು ಬಿಸಿಲಲ್ಲಿ ನಿಂತ್ಕೊಂಡು. ನಿಜವಾಗ್ಲೂ ಅದು ನೋಡ್ಬಿಟ್ರೆ ಈ ಥರ ಜೀವನ ಯಾರಿಗಪ್ಪ ಬೇಕು? ಇದು ಅಂತ ನರ್ಕದ ಜೀವನಪ್ಪ ಇದು ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ ನಿಜವಾಗ್ಲೂ. ಕೆಲವೊಬ್ರು ಆಟೋ ಡ್ರೈವರ್ ಪರಿಸ್ಥಿತಿನೂ ಅದೇ ಥರ ಆಗಿದೆ. ಕಣ್ಣೀರು ಆಗ್ತಾ ಇದ್ದಾರೆ ಪಾಪ ಅವರು. ಅವ್ರ ಕಷ್ಟ ಕೇಳೋರೇ ಇಲ್ಲ, ಆ ಥರ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಯುದ್ಧ ನಡೀತಾ ಇದೆ, CNG ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಇದರಿಂದ ಏನಾಗಿದೆ, ಸುಮಾರು ಆಟೋಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಬೆಂಗಳೂರಲ್ಲಿ ಸಪ್ಲೈ ಮಾಡೋಕ್ಕೂ ಆಗ್ತಾ ಇಲ್ಲ. ಅಷ್ಟು ಜನಕ್ಕೂ ಗ್ಯಾಸು CNG ಒದಗಿಸೋಕ್ಕಾಗ್ತಾ ಇಲ್ಲ. ಇದೆಲ್ಲ ಸಮಸ್ಯೆಗಳಿಂದ ಇವತ್ತು ಆಟೋದ ಪರಿಸ್ಥಿತಿ ಈ ಥರ ಆಗಿದೆ. ಹಾಗೆ ಆಟೋಗಳ ಸಂಖ್ಯೆನೂ ಕೂಡ ಅಧಿಕ ಆಗಿದೆ ಬೆಂಗಳೂರಲ್ಲಿ. ದುಪ್ಪಟ್ಟು ಅನ್ನೋದಕ್ಕೇನೋ 3 ಪಟ್ಟು ಜಾಸ್ತಿ ಆಗಿದೆ ಆಟೋಗಳ ಸಂಖ್ಯೆ. ಏಕೆಂದರೆ ಬೆಂಗಳೂರಲ್ಲಿ ಇರತಕ್ಕಂಥ ಆಟೋಗಳ ಸಂಖ್ಯೆ ಪರ್ಮಿಷನ್ ಕೊಟ್ಟಿರೋದು 1.5 ಲಕ್ಷ. ಇವತ್ತು 4ರಿಂದ 5 ಲಕ್ಷ ಆಟೋಗಳಿದ್ದಾವೆ. ಎವ್ರಿಡೇ ಹೊಸ ಆಟೋಗಳು ಸಾವಿರಾರು ರೋಡಿಗೆ ಇಳಿತಾನೆ ಇದ್ದಾವೆ. ಇದರಿಂದ ಏನಾಗ್ತಿದೆ, ಗ್ಯಾಸ್ ಸಮಸ್ಯೆ, CNG ಸಮಸ್ಯೆ, ತುಂಬ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಮತ್ತು ಬಾಡಿಗೆ ಬರ್ತಾ ಇಲ್ಲ. ಯಾಕೆಂದರೆ ಬಾಡಿಗೆ ಅಂದರೆ ಎಷ್ಟು ಜನ ಬುಕ್ ಮಾಡೋಕ್ಕಾಗತ್ತೆ ನೀವೇ ಹೇಳಿ? ಏನೋ ಬೆಳಿಗ್ಗೆ ಮತ್ತು ಸಂಜೆ ಏನೋ ಡ್ಯೂಟಿಗೆ ಹೋಗೋರು, ಆಫೀಸ್ಗೆ ಹೋಗೋರು, ಎಲ್ಲರೂ ಊರಿಗೆ ಹೋಗೋರು ಅಂಥವ್ರು ಬುಕ್ ಮಾಡ್ತಾ ಇರ್ತಾರೆ. 24 ಅವರ್ ಯಾರು ಬುಕ್ ಮಾಡ್ಕೊಂಡು ಓಡಾಡೋಕ್ಕಾಗುತ್ತೆ? ಟ್ರಾನ್ಸ್ಪೋರ್ಟ್ ಎಲ್ಲ ಇಲ್ಲ. ಈ ಆಫೀಸ್ ಟೈಮಲ್ಲಿ ಅಷ್ಟೇ ಬಿಟ್ಟರೆ ಬಿಸ್ನೆಸ್ ಆಗ್ತಾ ಇದೆ ಆಟೋ ಡ್ರೈವರ್ಗಳಿಗೆ. ಬಿಟ್ಟರೆ ಮಧ್ಯಾಹ್ನ ಟೈಮಲ್ಲಿ ಅಂತೂ ಬಿಸ್ನೆಸ್ಸೇ ಇಲ್ಲ. ನಾವು ಸಿಟಿಲೆಲ್ಲ ಓಡಾಡ್ತಾ ಇರ್ತೀವಲ್ಲ, ಎಲ್ಲಿ ನೋಡಿರೋ ಲೈನೇ ನಿಲ್ಲಿಸ್ಕೊಂಡು ನಿಂತಿರ್ತಾರೆ ಮರದ ಕೆಳಗಡೆ. ಎಲ್ಲ ಕಡೆ ಬಾಡಿಗೆ ಇಲ್ಲದೇ ಎಲ್ಲ ಖಾಲಿ ನಿಂತಿರ್ತಾರೆ. ಬೆಳಿಗ್ಗೆ ಅಷ್ಟೇ, ಸಂಜೆ ಬಿಸ್ನೆಸ್ ಆಗುತ್ತೆ. ಬೆಳಗ್ಗೆ ಸಾಯಂಕಾಲ ಇನ್ನು ಎಷ್ಟು ಮಾಡೋಕ್ಕಾಗುತ್ತೆ? ಏನೇ ಹೊಡೆದ್ರೂ 1000 ರೂಪಾಯಿ ಮಾಡೋಕ್ಕಾಗಲ್ಲ ಬೆಳಗ್ಗೆ ಸಾಯಂಕಾಲ. ಈ ಥರ ಪರಿಸ್ಥಿತಿ ಬಂದಿದೆ. ಕೆಲವು ಆಟೋ ಡ್ರೈವರ್ಗಳು ಗೊತ್ತಿರಬೇಕು, ಕರೆದ ಕಡೆ ಹೋಗಲ್ಲ. ಆನ್ಲೈನಲ್ಲೂ ಅಷ್ಟೇ ಬರೋ ಆಟೋಗಳು ಕೆಲವು ಕಡೆ ತಗೊಳೋದೇ ಇಲ್ಲ. ಅವ್ರಿಗೆ ಯಾವ ಕಡೆ ಬೇಕು ಆ ಕಡೆ ಬೇಕಂತ ಕುತ್ಕೊತಾರೆ. ಈ ಥರ ಕುತ್ಕೊಳ್ಳೋದ್ರಿಂದ ಬಾಡಿಗೆನೂ ಕೂಡ ಬರ್ತಾ ಇಲ್ಲ. ಆರ್ಡ್ರ್ ಸ್ಕಿಪ್ ಮಾಡಿದ್ರೆ ಆನ್ಲೈನವ್ರು ಗೊತ್ತಿರಬೇಕು, ಅಗ್ರಿಗೇಟ್ ಕಂಪ್ನಿಗಳು ಯಾರು ಚೆನ್ನಾಗಿ ಮಾಡ್ತಾ ಇರ್ತಾರೆ, ಯಾರು ಲಾಗಿನ್ ಅವ್ರು ಇಟ್ಕೊತಾರೆ, ಅವ್ರಿಗೆ ಮಾತ್ರ ಆರ್ಡ್ರ್ ಚೆನ್ನಾಗಿ ಕೊಡ್ತಾನೆ. ನಮ್ಗೆ ಈ ಆರ್ಡ್ರ್ ಬೇಡ, ಆ ಆರ್ಡ್ರೇ ಬೇಕು, ಸ್ಕಿಪ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡು ಇರ್ತಾರಲ್ಲ, ಇಂಥವ್ರಿಗೆ ಅವನು ಆರ್ಡ್ರೇ ಶೋ ಮಾಡಲ್ಲ. 2 ಅವರ್ ಕೂರಿಸ್ಬಿಡ್ತಾನೆ ಕೂತಿರೋ ಜಾಗದಲ್ಲೇ. ಈಗೆಲ್ಲ ಆಲ್ಮೋಸ್ಟ್ 100ಕ್ಕೆ 90% ಡ್ರೈವರು ಆನ್ಲೈನಲ್ಲಿ ಡ್ಯೂಟಿ ಮಾಡೋದು. ಏನು ಓಲಾ, ಊಬರ್, ರಾಪಿಡೋ ನಮ್ಮ ಹತ್ರ ಇದಾವಲ್ಲ, ಇವಕ್ಕೆ ಅಟ್ಯಾಚ್ ಮಾಡ್ಕೊಂಡು ಮಾಡೋದು ಆಟೋ ಡ್ರೈವರ್ಗಳು. ಯಾರು ಕೈ ಬಾಡಿಗೆ ಮಾಡೋರು ಯಾರೋ ಎಲ್ಲೋ ಔಟ್ಸೈಡ್ ಲೋಕಲಲ್ಲಿ ಸ್ವಲ್ಪ ಕೈ ಬಾಡಿಗೆ ಮಾಡ್ತಾರೆ. ಸಿಟಿ ಒಳಗಡೆ ಎಲ್ಲ ಗೊತ್ತಿರಬೇಕು, ಯಾರ ಕಸ್ಟಮರ್ ಕೇಳೋಕೆ ಹೋಗಲ್ಲ. ಆಟೋಗಳು ಬರ್ತೀರಿ ಇಂಥ ಏರಿಯಾಗೆ ಬರ್ತೀರಿ ಯಾಕೆಂದರೆ ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಕರೆದ ಕಡೆ ಆಟೋ ಡ್ರೈವರ್ಸ್ ಬರಲ್ಲ. ಸುಮ್ಮನೆ ಏನೋ ಕೇಳ್ಬಿಟ್ಟು ನಮಗೂ ಬೇಜಾರ, ಅದು ಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಎಲ್ಲ 100ಕ್ಕೆ 90% ಆನ್ಲೈನಲ್ಲೇ ಬುಕ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುತ್ತೋ ಆ ಕಂಪ್ನಿಯವನು ಅವ್ರಿಗೆ ಆರ್ಡ್ರ್ ಕೊಡ್ತಾನೆ. ಕೆಲವ್ರು ಕ್ಯಾನ್ಸಲ್ ಮಾಡೋರಿಗೆ ಇಂಥವ್ರಿಗೆ ಆರ್ಡ್ರೇ ಕೊಡಲ್ಲ. ಇನ್ನು ಕೆಲವ್ರಿಗೆ ಪಾಪ ಆನ್ಲೈನ್ ಯೂಸ್ ಮಾಡೋಕ್ಕೆ ಬರಲ್ಲ. ಎಷ್ಟೋ ಜನ ಇರ್ತಾರೆ ಆಂಡ್ರಾಯ್ಡ್ ಮೊಬೈಲೇ ಇರಲ್ಲ ಅವ್ರ ಹತ್ರ, ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರು ಯಾರು ಕರೆದ ಕಡೆ ಹೋಗೋದು, ಇಲ್ಲ ಮೀಟ್ರ್ ಹಾಕೋದು, ಇಂಥ ಬಾಡಿಗೆ. ಈ ಥರದಿಂದ ಏನಾಗುತ್ತೆ, ಈ ಕೆಲವ್ರು ಮಾಡ್ತಾರಲ್ಲ ಪ್ರಾಬ್ಲಮ್, ಕರೆದ ಕಡೆ ಹೋಗ್ದಂಗೆ ಸ್ವಲ್ಪ ಅದು ಇದು ಮಾಡೋ ಕಸ್ಟಮರ್ ಹತ್ರ ರಾಂಗಾಗಿ ಮಾತಾಡೋದ್ರಿಂದ ಇಂಥವ್ರಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಇವತ್ತು. ಈ ಥರ ಏನಾಗಿದೆ, ಕರೆದ ಕಡೆ ಹೋಗಲ್ಲ ಅಂತ ಏನು ಮಾಡ್ತಾರೆ, ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡೋದ್ರಿಂದ ಪಾಪ ಇಂಥ ಕೆಲವ್ರಿಗೆ ಏಜ್ ಆಗದೆ ಇರೋರಿಗೆ, ಕೆಲವರಿಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರದೇ ಇರೋರಿಗೆ, ಇಂಥವ್ರಿಗೆಲ್ಲ ಏನಾಗಿದೆ, ಆನ್ಲೈನ್ ಆ್ಯಪ್ ಇಟ್ಕೊಂಡಿರಲ್ವಾ, ಇಂಥವ್ರಿಗೂ ಕೂಡ ಇವತ್ತು ಬಾಡಿಗೆ ಇಲ್ದಾನೆ ಪಾಪ ಅವರು ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರನೇ ಹೇಳೋದು, ಎಷ್ಟು ಬೇಕು ಅಷ್ಟೋ ಸಂಖ್ಯೆ ಅಷ್ಟೇ ಇದ್ರೆ ಬೆಂಗಳೂರಲ್ಲಿ ಎಲ್ರಿಗೂ ಒಳ್ಳೆಯದು, ಎಲ್ರಿಗೂ ಸಂಪಾದನೆ ಆಗುತ್ತೆ. ಈಗ ಎಲ್ಲರೂ ಏನು ಮಾಡಿಬಿಟ್ಟಿದ್ದಾರೆ, ಒಂದು ಆಟೋ ತಗೊಳ್ಳೋಣ, ಆರಾಮಾಗಿ ಒಳ್ಳೆ ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು, ಒಳ್ಳೆ ಸಂಪಾದನೆ ಆಗುತ್ತೆ ಅಂತ ಎಲ್ಲ ಈ ಥರ ಒಬ್ಬರು ನೋಡಿ ಆಟೋ ಡಿಪಾರ್ಟ್ಮೆಂಟಿಗೆ ಬರ್ತಾ ಇದ್ದಾರೆ. ಆಗುತ್ತೆ ಆಟೋ ಡಿಪಾರ್ಟ್ಮೆಂಟ್, ಇಲ್ಲ ಅಂತ ಹೇಳ್ತಿಲ್ಲ ಸಂಪಾದನೆ. ಬಟ್ ಕಷ್ಟಪಟ್ಟು ಮಾಡಬೇಕು. ಬರೋ ಬಾಡಿಗೆನೆಲ್ಲ ಎತ್ಕೊಂಡು ಮಾಡಬೇಕು. ಕಸ್ಟಮರ್ ಎಲ್ಲಿ ಕರೀತಾರೆ ಅಲ್ಲಿ ಹೋಗಬೇಕು.
ಆ ಥರ ಮಾಡಿದ್ರೆ ಸಂಪಾದನೆ ಮಾಡ್ಬೋದು. ಕೆಲವರು ಕರೆದ ಕಡೆನೂ ಹೋಗಲ್ಲ, ಆನ್ಲೈನಲ್ಲಿ ಬರೋ ಬಾಡಿಗೆನೂ ಮಾಡಲ್ಲ, ಸುಮ್ಮನೆ ಎಲ್ಲೋ ಒಂದು ಸ್ಟ್ಯಾಂಡಲ್ಲಿ ಹಾಕೊಂಡು ಕುತ್ಕೊಂತಾರೆ ಬೆಳಗಿನ ಸಂಜೆವರೆಗೂ ಒಂದು 2-3 ಟ್ರಿಪ್ ಹೊಡಿತಾರೆ ಅಷ್ಟೇ, 500 ರೂಪಾಯಿ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಈ ಥರ ಇದ್ರೆ ಏನಾಗುತ್ತೆ, ಬಾಡಿಗೆನೂ ಆಗಲ್ಲ, ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ಇಂಥರಿಂದ ಬೇರೆ ಆಟೋ ಡ್ರೈವರ್ಗಳು, ಒಳ್ಳೆ ಆಟೋ ಡ್ರೈವರ್ಗಳು ಕೂಡ ಇವತ್ತು ಕೆಟ್ಟ ಹೆಸರು, ಕಷ್ಟ ಆಗ್ತಾ ಇದೆ. ಇದರಿಂದನೇ ಇವತ್ತು ಪ್ರಾಬ್ಲಮ್ ಆಗ್ತಿರೋದು. ಆಟೋ ಡ್ರೈವರ್ ಕಣ್ಣೀರಕ್ಕಂಥ ಪರಿಸ್ಥಿತಿ ಏನು ಬಂದಿದ್ರೆ ಹಿಂಗೇನೆ, ಬಾಡಿಗೆ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, CNG ಸಿಗ್ತಾ ಇಲ್ಲ, ಈ ಥರ ಅನೇಕ ಸಮಸ್ಯೆಗಳು. ಇದಕ್ಕೆಲ್ಲ ಕಾರಣ ಕೆಲವು ಅವರವರೇ ಮಾಡ್ಕೊಂಡಿರ್ತಕ್ಕಂಥ ಪ್ರಾಬ್ಲಮ್ಗಳು ಇವತ್ತು ಕೆಲವು. ಇದಕ್ಕೆಲ್ಲ ಅವ್ರ ಸಂಘಟನೆಗಳೇ ಸ್ವಲ್ಪ ಧ್ವನಿ ಎತ್ತಿ ಮಾತಾಡಬೇಕು, ಅವ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲೇಬೇಕು. ಇದ್ರ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಆಟೋ ಡ್ರೈವರ್ ಕತೆ ಇನ್ನೂ ಕಷ್ಟ ಆಗೋಗುತ್ತೆ, ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, EMI ಕಟ್ಟೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇವಾಗಲೇ ಬಂದು ನಿಂತಿದೆ. ಇದೇ ಥರ ಕಂಟಿನ್ಯೂ ಆದರೆ ಇನ್ನೂ ತುಂಬ ಕಷ್ಟ. ಯಾಕಂದರೆ ಯುದ್ಧ ಸದ್ಯಕ್ಕೆ ಸ್ಟಾಪ್ ಆಗಿದೆ, ಇದನ್ನು ಪರ್ಮನೆಂಟಾಗಿ ಸ್ಟಾಪ್ ಮಾಡಿಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇದ್ರೆ CNG ಗ್ಯಾಸ್ ಕಂಪ್ಲೀಟ್ ಸ್ಟಾಪ್ ಆದರೂ ಆಗುತ್ತೆ, ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ಕೂಡ ಪ್ರಾಬ್ಲಮ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಪೆಟ್ರೋಲ್ ಏನೋ ಇವಾಗ ಪ್ರೆಸೆಂಟ್ ಸಿಗ್ತಾ ಇದೆ, ಪೆಟ್ರೋಲ್ಗೇನು ತೊಂದರೆ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ, ಬೈಕ್ ಅವ್ರಿಗೆ. ಬಟ್ ಮುಂದಿನ ದಿನಗಳಲ್ಲಿ ಎಲ್ರಿಗೂ ತೊಂದರೆ ಆದರೂ ಆಗುತ್ತೆ, ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಸರ್ಕಾರ ಎಚ್ಚೆತ್ಕೊಂಡು ಏನೇ ಒಂದು ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಕಡೆ ಸ್ವಲ್ಪ ಗಮನ ವಹಿಸಬೇಕು, ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.